ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಅವರಿದ್ದಾರೆ, ಇಳಕಲ್ ತಾಲೂಕಿನ ಅಧ್ಯಕ್ಷರಿದ್ದಾರೆ, ಬಾಗಲಕೋಟೆ ಅಧ್ಯಕ್ಷರಿದ್ದಾರೆ ಹಾಗೂ ಮುನಗುಂದ ಅಧ್ಯಕ್ಷರು ಒಳಗೊಂಡಂತೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದೇವೆ. ಮಾಧ್ಯಮದ ಗೆಳೆಯರೇ, ನಾನು ಬಂದ ವಿಶೇಷತೆ ಏನು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಪ್ರಾರಂಭ ಆಗಿ 3 ವರ್ಷ ಅತ್ಯುತ್ತಮವಾಗಿ ಜನರ ಭಾವನೆಗೆ ಸ್ಪಂದಿಸಿ 1,40,000 ಕೋಟಿ ರೂಪಾಯಿಗಳು ನೇರವಾಗಿ ಜನರಿಗೆ DBT ಮೂಲಕ ತಲುಪಿಸಿರ್ತಕ್ಕಂಥದ್ದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ಅದರಲ್ಲೂ ಮಹಿಳೆಯರ ಸಬಲೀಕರಣ ಬಾಯಲ್ಲಲ್ಲ, ಕಾರ್ಯರೂಪದಲ್ಲಿ ತಂದಂಥ ಕೀರ್ತಿ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ತಲುಪುತ್ತೆ. ಚುನಾವಣೆಗೆ ಮೊದಲು ನಾವು ಕೊಟ್ಟಂಥ ಭರವಸೆಯನ್ನು ನುಡಿದಂತೆ ನಡೆದ ಸರ್ಕಾರ ಇವತ್ತು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಇದರ ಉಪಯೋಗವನ್ನು ಮಹಿಳೆಯರು ಪಡೆದು ಇವತ್ತು ಅನೇಕ ಸಕ್ಸಸ್ ಸ್ಟೋರೀಸ್ ಅಂತೀವಿ ನಾವು. ಅವುಗಳಲ್ಲಿ ಕೆಲವರು ಬಳೆ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಹಪ್ಪಳ ಮತ್ತು ರೊಟ್ಟಿ ಅಂಗಡಿ ಮಾಡಿ ಜೀವನ ಬೆಂಗಳೂರು ತಂದು ಮಾರುವಂಥವ್ರಿದ್ದಾರೆ, ಈ ಕಡೆಯವರು ಬೋರ್ವೆಲ್ ಹಾಕ್ಕೊಂಡಿದ್ದಾರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ. ಇನ್ನು ಕೆಲವರಂತೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ದೇವರಿಗೆ ಒಡವೆ ಮಾಡಿಸ್ಕೊಟ್ಟಿದ್ದಾರೆ, ಸಾಮೂಹಿಕವಾಗಿ ಲೈಬ್ರರಿ ತೆಗೆದಿದ್ದಾರೆ. ಇವೆಲ್ಲವೂ ಕೂಡ ಜಾಗತಿಕ ಜೀವನದಲ್ಲಿ ಜನತೆ ಮಾಡಿರ್ತಕ್ಕಂಥ ಕೆಲಸ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿಯಾಗಿದೆ. ಅರ್ಥಶಾಸ್ತ್ರಜ್ಞರು ಎಲ್ಲರೂ ಕೂಡ ಇದು ಒಳ್ಳೆಯ ಕೆಲಸ, ಇದರಿಂದ ಮಹಿಳೆಯರ ಸಬಲೀಕರಣ ಆಗಿದೆ ಅಂತಕ್ಕಂಥದ್ದನ್ನು ಒಪ್ಕೊಂಡಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಫಿಲಾಮಿನಾ ಯಾಂಗ್ ಕೂಡ ಬಂದಂಥ ಸಂದರ್ಭದಲ್ಲಿ ಇದು ಸಮಾಜದ ಚಿಂತನೆ, ಬಸವಣ್ಣವ್ರ ಕಾಲದಿಂದ ಕನಕದಾಸರು ಏನು ಬಸವ, ಬುದ್ಧ, ಅಂಬೇಡ್ಕರ್ ಅಂತ ಹೇಳ್ತೀವೋ ಆ ಇದರಲ್ಲಿ ಸಂವಿಧಾನದ ಅಡಿಯಲ್ಲಿ ಶೋಷಿತ ಸಮಾಜಕ್ಕೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಾವು ಪ್ರಾರಂಭ ಮಾಡಿದಾಗ ಇದು ನಡೆಯಲ್ಲ, ಇದು ಕೊಡಲ್ಲ, ಸರ್ಕಾರ ದಿವಾಳಿ ಆಗತ್ತೆ ಅಂತ ಘೋಷಣೆ ಮಾಡಿದವರು, ಬಿಟ್ಟಿ ಭಾಗ್ಯ ಅಂತ ಹೇಳಿ ಜನ ಬೇರೆ ಪಕ್ಷದವರು ಇದರಿಂದ ಅವರು ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಮಹಾರಾಷ್ಟ್ರ ಶುರು ಮಾಡಿದ್ರು ನಿಂತೋಯ್ತು, ಮಧ್ಯಪ್ರದೇಶ ಶುರು ಮಾಡಿದ್ರು ನಿಂತೋಯ್ತು, ಹರಿಯಾಣ ಮಾಡಿದ್ರು ನಿಂತೋಯ್ತು, ರಾಜಸ್ಥಾನ ಮಾಡಿದ್ರು ನಿಂತೋಯ್ತು. ಕೊಡ್ತಾ ಇರೋರು ನಾವೇ, ಕರ್ನಾಟಕನೇ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಏನು 17 ಬಡ್ಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ಆರ್ಥಿಕ ಸಬಲತೆಗೆ ಕರ್ನಾಟಕವನ್ನು ಬೆಳೆಸಿರ್ತಕ್ಕಂಥದ್ದು. ತಲಾದಾಯದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಮತ್ತು GSTಯಲ್ಲಿ 2ನೇ ಸ್ಥಾನದಲ್ಲಿದೆ. ಇದರ ಅರ್ಥ ಹಣ ರೊಟೇಷನ್ ಆಗೋದ್ರಿಂದ ಟ್ಯಾಕ್ಸ್ ಬರುತ್ತೆ, ಅದೇ ರೀತಿ ಮನುಷ್ಯನ ರಕ್ತ ಓಡಾಡೋದ್ರಿಂದ ಅವನ ಜೀವ ಬರುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆದರೆ ನಾನು 26 ಜಿಲ್ಲೆಗಳನ್ನು ಇದು ಸೇರಿ, ಬಾಗಲಕೋಟೆಯನ್ನು ಸೇರಿ ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದು ನ್ಯೂನತೆಯನ್ನು ನಮ್ಮ ಗ್ಯಾರಂಟಿ ಕಮಿಟಿ ಕಂಡುಹಿಡಿತು. ಏನದು? ಮೃತಪಟ್ಟವರ ಅಕೌಂಟ್ಗೆ ಗೃಹಲಕ್ಷ್ಮಿಯಲ್ಲಿ ಹಣ ಹೋಗ್ತಾ ಇದೆ ಅಂತ ಬಂದ ಮೇಲೆ ನಾನು ಇದನ್ನು ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ. ಇದು 8ನೇ ತಾರೀಕು 9ನೇ ತಿಂಗಳು 2025 ಗೊತ್ತಾಯಿತು. ಗೊತ್ತಾದ ಮೇಲೆ ರಿಪೀಟೆಡಾಗಿ ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ. ತದನಂತರ ಬೇರೆ ಎಲ್ಲ ಚೀಫ್ ಸೆಕ್ರೆಟರಿ ಅವ್ರಿಗೂ ತಿಳಿಸಿ 5 ಜನ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಇದಕ್ಕೆ ಸಮನ್ವಯ ಇದನ್ನೆಲ್ಲ ಸೇರಿ ಸಭೆಗಳನ್ನು ಮಾಡಿ ರಾಜ್ಯಾದ್ಯಂತ ನಾವು ಹೊರಡಿಸಿ ಇದನ್ನಿಟ್ಟು ಕಲೆಕ್ಟ್ ಮಾಡಿದಾಗ ಮೊದಲನೇ ಲೆಕ್ಕದಲ್ಲಿ 1,40,000 ಜನ ಈ ರೀತಿ ಮೃತಪಟ್ಟಿದ್ದರು. 79 ಕೋಟಿ ರೂಪಾಯಿಗಳು ಇವರ ಅಕೌಂಟಿಗೆ ಜಮಾ ಆಗಿತ್ತು. ಅದು ಸಾವು ನಮ್ಮ ಕೈಲಿಲ್ಲ, ಆಗ್ತಾ ಇರುತ್ತೆ. ಅದನ್ನು ಸರಿಯಾದ ಮಾಹಿತಿ ಇಲ್ಲ ಅಂತ ಮತ್ತೆ ನಾವು ಈಗ ರೀಸೆಂಟಾಗಿ ನೋಡಿದ್ರೆ 3,60,000 ಫಲಾನುಭವಿಗಳು ತೀರ್ಕೊಂಡಿದ್ದಾರೆ. ಅಂದರೆ ನಾವು ಮೊದಲು ನಿಲ್ಲಿಸ್ಬಿಟ್ಟಿದ್ದೀವಿ, ಹಿಂದೆ ಹಣ ನಿಲ್ಲಿಸ್ಬಿಟ್ಟಿದ್ದೀವಿ. ಆದರೂ ಸ್ವಲ್ಪ ಕೊಟ್ಟಂಥದ್ದು ಈಗ 100 ಕೋಟಿ
115 ಕೋಟಿ, 79 ಇದ್ದಿದ್ದು 115 ಕೋಟಿ ಆಯಿತು. ನಮಗೆ ಸ್ವಲ್ಪ ಏನಿದು ಇದನ್ನೇನು ತಡೆ ಹಿಡಿಬೇಕು ಅಂತ ಹೊರಟಾಗ ಅದನ್ನು ಪ್ರಸ್ತುತ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು 5 ಜನ ಮಂತ್ರಿಗಳನ್ನು, ಈ ಇಲಾಖೆಗಳ ಮಂತ್ರಿಗಳನ್ನು, 5 ಅಡಿಷನಲ್ ಚೀಫ್ ಸೆಕ್ರೆಟರಿಗಳನ್ನು, ಅಡಿಷನಲ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿಗಳನ್ನು ಕರೆಸಿ ನಮ್ಮನ್ನೆಲ್ಲ ಸೇರಿಸಿ ಸಭೆ ತಗೊಂಡಾಗ ಸಭೆಯಲ್ಲಿ ಬಂದಂಥ ವಿಷಯ ನೋಡಿ ಇದನ್ನು ಸರಿಪಡಿಸ್ಬೇಕು, ಏನು ಮಾಡಬೇಕು ಅಂದಾಗ ನಾವೊಂದು ಆ್ಯಪ್ ಕೂಡ ಮಾಡಿದ್ದೇವೆ. ಈಗ ಆ ಆ್ಯಪ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದನ್ನು ನೇರವಾಗಿ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಆಹಾರ ಇಲಾಖೆ ಹಾಗೂ ವಿದ್ಯುತ್ ಶಕ್ತಿ ಇಲಾಖೆ, ಈ 3 ಇಲಾಖೆಯಲ್ಲೇ ಹೆಚ್ಚು ನಮಗೆ ಹಣ ಇದಾಗಬೇಕಾಗಿರ್ತಕ್ಕಂಥದ್ದು ಪೋಲ್ ಆಗಿರೋದು. ಇದ್ರ ಬಗ್ಗೆ ಪೋಲ್ ಅಂದರೆ ಬ್ಯಾಂಕ್ನ ಅಕೌಂಟ್ನಲ್ಲಿ ಉಳಿದಿದೆ, ವಾಪಸ್ ಪಡಿಬೇಕು, ಲಾಸ್ ಎಲ್ಲೂ ಆಗಿಲ್ಲ. ಆದರೂ ಕೂಡ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳಿವೆ. ತಮಿಳುನಾಡು ಬ್ಯಾಂಕ್ ಇವೆ, ಬಾರ್ಡರ್ನಲ್ಲಿ ಕೇರಳ ಬ್ಯಾಂಕ್ ಇವೆ, ಮಹಾರಾಷ್ಟ್ರ ಬ್ಯಾಂಕ್ ಇವೆ, ಆಂಧ್ರ ಬ್ಯಾಂಕ್ ಇವೆ, ಸೆಂಟ್ರಲ್ ಬ್ಯಾಂಕ್ಗಳಿವೆ. ಇವುಗಳನ್ನೆಲ್ಲ ಕ್ರೋಢೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 15,000 ಕೋಟಿ ವಾಪಸ್ ಬಂದಿದೆ. ಈಗ ಇನ್ನೂ 100 ಕೋಟಿ ತರಬೇಕಾಗಿದೆ. ಆ ದೃಷ್ಟಿಯಲ್ಲಿ ನಾವು ಪ್ರಯತ್ನವನ್ನು ಮಾಡಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟ ಮೇಲೆ ನಾನು ಹಿಂದೆ 26 ಜಿಲ್ಲೆಗಳನ್ನು ಸುತ್ತಿದ್ದಲ್ಲಿ ಇವಾಗ ನಾನು ಇನ್ನೊಂದು ರೌಂಡು ಇದ್ರ ಬಗ್ಗೆನೇ ನೇರವಾಗಿ ಅಲ್ಲೇ ಜಿಲ್ಲಾ ಲೆವೆಲಲ್ಲೇ ಮಾಹಿತಿ ಪಡಿಬೇಕು ಅಂತ ಬಂದಿದ್ದೇನೆ. ಯಶಸ್ವಿಯಾಗಿ ಇವತ್ತು ಚರ್ಚೆ ಆಗಿದೆ. ಮೊನ್ನೆ ಬೀದರ್ನಲ್ಲಿ ಆಯಿತು, ನಿನ್ನೆ ಗುಲ್ಬರ್ಗ ಆಯಿತು, ಇದು 3ನೇದು. ಬೆಳಗ್ಗೆ ರಾಯಚೂರಿಗೆ ಹೋಗ್ತಾ ಇದ್ದೀನಿ, ನಾಡಿದ್ದು ಸಿಂಧನೂರಿಗೆ ಹೋಗ್ತೀನಿ, ಅಲ್ಲಿಂದ ಬಳ್ಳಾರಿ ಒಂದು ಸ್ಟೆಚ್ ಮುಗಿಸಿ ಮತ್ತೆ ಬೇರೆ ಬೇರೆ ಕಡೆ ಹೋಗೋದಿದೆ. ಇದರ ಮೂಲಕ 1ನೇದು ತಡೆಗಟ್ಟೋದು, 2ನೇದು ವಾಪಸ್ ಪಡೆಯೋದು, 3ನೇದು ಇದು ಯಾವತ್ತೂ ಕೂಡ ಇಷ್ಟು ಕೊಟ್ಟಿರೋರು ಕೊಟ್ಟಿದ್ದೇವೆ, ಕೊಡ್ತೇವೆ, ಮುಂದೆನೂ ಕೊಡ್ತೇವೆ, ನಿಲ್ಲಿಸ್ತೀವಿ ಅಂತಕ್ಕಂಥ ಪದ ಇಲ್ಲ. ವಿರೋಧ ಪಕ್ಷದವ್ರು ಮಾತನಾಡ್ತಾ ಇರೋರಿಗೆ ನಾನು ಅದನ್ನು ಖಂಡಿಸ್ತೇನೆ. ಇದು ನಮ್ಮ ಯಶಸ್ವಿ ಕಾರ್ಯಕ್ರಮ ಮತ್ತು ನಮ್ಮ ಈ ಕಾಂಗ್ರೆಸ್ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಇಂಥ ಕಾರ್ಯಕ್ರಮಗಳನ್ನು ಅನೇಕ ಕೊಟ್ಟಿದ್ದೇವೆ. ಕೊಟ್ಟಂಥ ಕಾರ್ಯಕ್ರಮಗಳು ನಿಲ್ಲಿಸೋದಿಲ್ಲ. ಇದನ್ನು ಬರೀ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ. ಇದರಲ್ಲಿ 3 ಇದೆ. 1 ಮೃತಪಟ್ಟವರು, 2 IT ಅವರು, 3ನೇವರು GST ಅವರು. ಇದ್ರ ಜೊತೆಗೆ ಕೆಲವು ಇನ್ನೂ ಒಂದಷ್ಟು ನ್ಯೂನತೆಗಳು ಈ ಇದಕ್ಕೋಸ್ಕರ ಮನೆ ಯಜಮಾನಿಗೋಸ್ಕರ ಒಂದೇ ಮನೆಯಲ್ಲಿ 5-6 ಕಾರ್ಡ್ ಮಾಡ್ಕೊಂಡಿರುವಂಥ ಜನಗಳು ಗೊತ್ತಾಗಿದೆ. ಅದನ್ನು ತಡೆ ಹಿಡಿಬೇಕು. ಅವ್ರು ಬೇರೆ ಮನೆ ಮಾಡ್ಕೊಂಡು ಸಂಸಾರ ಬೇರೆ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಜೊತೆಗೆ ಕರೆಂಟು, ವಿದ್ಯುತ್ ಶಕ್ತಿ ನಾವು ಹೇಳಿರ್ತಕ್ಕಂಥದ್ದು ಮನೆಗೆ ಗೃಹಲಕ್ಷ್ಮಿನಲ್ಲಿ ಗೃಹ ಜ್ಯೋತಿನಲ್ಲಿ ಮನೆಗೆ 200 ಯೂನಿಟ್ ಅಂತ ಹೇಳಿದ್ರೆ ಕಮರ್ಷಿಯಲ್ಗೂ ಮಾಡ್ಕೊಂಡಿದ್ದಾರೆ. ಕೆಲವು ಮನೆಯಲ್ಲಿ ಅಂಗಡಿ ಇಟ್ಟಿದ್ದಾರೆ, ಕೆಲವರು ಕಮರ್ಷಿಯಲ್ ಮಾಡಿ ಮಿಷಿನ್ಗಳು ಇಟ್ಕೊಂಡು ಕಮರ್ಷಿಯಲ್ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ತಡೆ ಹಿಡಿಬೇಕು ಅನ್ನೋದು. ಮತ್ತು ಅಲ್ಲೂ ಕೂಡ ಡೂಪ್ಲಿಕೇಶನ್ ಇದೆ, ಅದನ್ನು ಸರಿಪಡಿಸೋಂಥದ್ದು. ಅನ್ನಭಾಗ್ಯದಲ್ಲಿ ಇವತ್ತು ಯಶಸ್ವಿಯಾಗಿ ಇಡೀ ಭಾರತದಲ್ಲಿ ಹಸಿವು ಮುಕ್ತ ಸರ್ಕಾರ ಜನ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಕನಸು. ಅದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಕಾರ್ಯ. ಕೆಲವರು ಹೇಳ್ತಾರೆ ಕೇಂದ್ರದ 5 kg ಅಕ್ಕಿ ಕೊಡ್ತಾರೆ ಅಂತ. ಸ್ವಾಮಿ ಕೊಡ್ತಿದೆ, ಆದರೆ ಬೇರೆ ರಾಜ್ಯದಲ್ಲಿ ಯಾಕೆ ಅನ್ನಭಾಗ್ಯ ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ನಾವಿವತ್ತು 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲೂ ಕೂಡ ಡೂಪ್ಲಿಕೇಶನ್ ಆಫ್ ಕಾರ್ಡ್ಸ್ ಆಗಿರೋದನ್ನು ಸರಿಪಡಿಸ್ಬೇಕು. ಮನೆ ಕಾರ್ಡ್ಗೋಸ್ಕರ ಮನೆ ಡಿವೈಡ್ ಮಾಡ್ತಾಯಿದ್ದಾರೆ. ಒಂದೇ ಕಾರ್ಡಲ್ಲಿ ಅನೇಕ ಜನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿರೋರಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ನಾವು ಕೊಟ್ಟಿರೋದು ಆ ತಿಂಗಳ ಆ ಮನೆಯ ವ್ಯವಹಾರಕ್ಕೆ ಉಪಯೋಗಿಸ್ಕೋಕ್ಕೆ ಹೊರತು ಸಾಲ ಪಡೆದಿರೋದನ್ನು ತೀರಿಸೋದಕ್ಕೆ ಅಕೌಂಟ್ ದುಡ್ಡು ಹೋಗಿರೋಂಥ ಕಂಡು ಬಂದಿದೆ. ಅದನ್ನು ಸರಿಪಡಿಸ್ಬೇಕು. ಇದನ್ನೆಲ್ಲ ನೋಡಿ ಇವತ್ತು ನಾವು ಅರ್ಜಿಯನ್ನು ಆ್ಯಪ್ ಮೂಲಕ ಅರ್ಜಿ ತಯಾರು ಮಾಡಿದ್ದೇವೆ. ಇದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಗ್ಯಾರಂಟಿ ಸಂಸ್ಥೆಯ 4,500 ತಂಡ ಇದೆ ನಮ್ಮದು, ಅವರು ಮತ್ತು ನಮ್ಮ PDOಗಳು ಸೆಕ್ರೆಟ್ರಿಗಳ ತಂಡದ ಕಳಿಸಿ
ಯಾರಿಗೂ ಅರ್ಜಿ ಭರ್ತಿ ಮಾಡಬೇಕು ನಮಗೆ ಬರಲ್ಲ ಅನ್ನೋಂಗಿಲ್ಲ. ಮನೆ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಅದನ್ನು ಭರ್ತಿ ಮಾಡಿಸಿ ಮಹಿಳೆಯರಿಗೆ ತೊಂದರೆ ಆಗದಂಗೆ ಕಟ್ಟ ಕಡೆಯ ಬಡವನಿಗೂ ತಲುಪಬೇಕು, ಅನರ್ಹರಿಗೆ ನಿಲ್ಲಬೇಕು. ಇದು ನಮ್ಮ ಧ್ಯೇಯ. ಇದನ್ನು ಮಾಡ್ತಾಯಿದ್ದೇವೆ. ತಮ್ಮ ಮೂಲಕ ನಾನು ಬಾಗಲಕೋಟೆ ಜನತೆಗೆ ಧನ್ಯವಾದ ಹೇಳ್ತೇನೆ. ಇದು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಯಾವುದೇ ಗೊಂದಲಕ್ಕೆ ಕಿವಿಗೊಡಬೇಡಿ. ವಿರೋಧ ಪಕ್ಷದವರ ಮಾತಿಗೆ ನಂಬಬೇಡಿ. ಅವರು ಕೊಡೋರು ಅಲ್ಲ, ತಗೊಳ್ಳೋರು ಅಲ್ಲ. ಬರೀ ಜನಗಳನ್ನ ಧರ್ಮದ ಹೆಸರಿನಲ್ಲಿ ಮತ್ತು ಭಾವನಾತ್ಮಕ ವಿಷಯಗಳಲ್ಲಿ ಹೇಳೋದು ಬಿಟ್ಟರೆ ಕಾರ್ಯಕ್ರಮದ ರೀತಿಯಲ್ಲಿ ನಮ್ಮಂಥ ಒಂದು ಕಾರ್ಯಕ್ರಮನೂ ಅವರು ಇಲ್ಲ. ಹಿಂದೆ ಒಂದು ಮಾಡಿದರು, ಅರ್ಕಲ್ ಸೀರೆ ಮುರ್ಕಲ್ ಸೈಕಲ್ಲು ಬಿಟ್ಟರೆ ಇನ್ಯಾವೂ ಇಲ್ಲ. ಅದು ನಮ್ಮದು. ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದಾಗಲೂ ಒಂದೊಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದಕ್ಕೆ ಹೆಚ್ಚಿಗೆ ಹೋಗಲ್ಲ. ಪ್ರಸ್ತುತ ಪರಿಷ್ಕರಣೆ ಬಗ್ಗೆ ಇರ್ತಕ್ಕಂಥ ಈ ಅಡ್ಡ ಮಾತುಗಳಿಗೆ ವಿರಾಮ ಹಾಕಲಿ. ಅತಿ ಶೀಘ್ರದಲ್ಲಿ ಇದನ್ನು ಸರಿಪಡಿಸಿ ನಾವು ಇದನ್ನು ಮತ್ತೆ ತೊಂದರೆ ಇಲ್ದಂಗೆ ನಡೆಸ್ತೀವಿ. ಆದರೆ ಮತ್ತೆ ಅನ್ನೋ ಪದಕ್ಕೆ ಬೇರೆ ಅರ್ಥ ಅಲ್ಲ. ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲೇ ಸರಿಪಡಿಸ್ತೀವಿ ಹೊರತು ನಿಲ್ಲಿಸೋದಿಲ್ಲ.